ವಿದ್ಯಾರ್ಥಿಗಳಿಗೆ ಕೇವಲ ತರಗತಿ ಕೋಣೆಯಲ್ಲಿ ಪಾಠಗಳನ್ನು ಬೋಧಿಸುವುದರಿಂದ ಮಾತ್ರ ಸಮಗ್ರ ಜ್ಞಾನ ನೀಡಲು ಸಾಧ್ಯವಿಲ್ಲ. ಪ್ರಾಪಂಚಿಕ ಜ್ಞಾನವನ್ನು ಬೆಳೆಸಲು ಮಕ್ಕಳ ಸಂತೆ ಕಾರ್ಯಕ್ರಮಗಳು ಅತ್ಯಂತ ಸೂಕ್ತ ಎಂದು ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕಾ ಅಧ್ಯಕ್ಷ ಗಂಗಾಧರ್ ನಾಯ್ಕ್ ಅಭಿಪ್ರಾಯಪಟ್ಟರು. ಎಲ್ರಿಗೂ ನಮಸ್ಕಾರ. ಇವತ್ತು ಸರ್ಕಾರಿ ಶಾಸಕರ ಹಿರಿಯ ಪ್ರಾಥಮಿಕ ಶಾಲೆ ಸೊನಾರ್ಕೆರೆಯ ಶಾಲೆಯಲ್ಲಿ ಮಕ್ಕಳ ಸಂತೆ ನಡೀತಾ ಇದೆ. ಬಹಳ ಸಂತೋಷದ ವಿಚಾರ ಅಂತಂದ್ರೆ ಎಲ್ಲಾ ವಿಷಯವನ್ನು ನಾವು ತರಗತಿಯ 4 ಕೋಣೆಯ ಒಳಗಡೆ ಮಾತ್ರ ಅಲ್ಲ, ಅದರ ಆಚೆಗೂ ಕೂಡ ಪ್ರಪಂಚ ಜ್ಞಾನವನ್ನು ಮಕ್ಕಳಲ್ಲಿ ಬೆಳೆಸೋದಕ್ಕೆ ಇಂಥ ಒಂದು ಮಕ್ಕಳ ಸಂತೆ ಕಾರ್ಯಕ್ರಮ ಅತ್ಯಂತ ಸೂಕ್ತ ಅಂತ ನಾನು ಭಾವಿಸ್ತೇನೆ. ಶತ್ರು ಬುದ್ಧಿ ವಿನಾಶಾಯ ದೀಪ ಜ್ಯೋತಿ ಜನಾರ್ದನ ದೀಪ ಜ್ಯೋತಿ ಪರಬ್ರಹ್ಮ ದೀಪ ಜ್ಯೋತಿ ಜನಾರ್ದನ. ತಾಲೂಕಿನ ಸೋನಾರಕೇರಿ ಶಾಸಕರ ಸರ್ಕಾರಿ ಮಾದರಿ ಶಾಲೆಯಲ್ಲಿ ನಡೆದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಶಾಲೆಯಲ್ಲಿ ಕಲಿತ ಜ್ಞಾನವನ್ನು ಸಮಾಜದಲ್ಲಿ ಬಳಸುವ ಅವಕಾಶವನ್ನು ಈ ರೀತಿಯ ಕಾರ್ಯಕ್ರಮಗಳು ನೀಡುತ್ತವೆ ಎಂದು ಹೇಳಿದರು. ವ್ಯಾಪಾರ ವ್ಯವಹಾರ ನಡೆಸುವ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸ, ಲೆಕ್ಕಾಚಾರ ತಿಳುವಳಿಕೆ ಮತ್ತು ಬದುಕನ್ನು ಎದುರಿಸುವ ಸಾಮರ್ಥ್ಯ ಬೆಳೆಸಬಹುದು ಎಂದರು. ನಮ್ಮ ಶಾಲೆಗಳಲ್ಲಿ ನಾವು ಮಕ್ಕಳಿಗೆ ಎಲ್ಲ ವಿಷಯ ಕಲಿಸ್ತೇವೆ, ಭಾಷೆ ಕಲಿಸ್ತೇವೆ, ವಿಜ್ಞಾನ ಕಲಿಸ್ತೇವೆ, ಗಣಿತ ಕಲಿಸ್ತೇವೆ. ಅದರ ಆಚೆಗೆ ನಾವು ವಿಜ್ಞಾನವನ್ನು ಕಲಿಸೋದು ಮಕ್ಕಳನ್ನು ವಿಜ್ಞಾನಿಗಳನ್ನಾಗಿ ಮಾಡಿಬಿಡ್ತೇವೆ ಅಂತಲ್ಲ, ಗಣಿತವನ್ನು ಕಲಿಸ್ತೇವೆ ಅಂತ ಅವರನ್ನು ದೊಡ್ಡ ಗಣಿತಜ್ಞರನ್ನಾಗಿ ಮಾಡ್ತೇವೆ ಅಂತಲ್ಲ. ದಿನನಿತ್ಯದ ವ್ಯವಹಾರಕ್ಕೆ ಬೇಕಾಗ್ತಕ್ಕಂಥ ಗಣಿತದ ಜ್ಞಾನವನ್ನು ಕೊಡೋದಕ್ಕೆ ಗಣಿತವನ್ನು ಒಂದು ವಿಷಯನ ಕಲಿಸ್ತೇವೆ. ಆ ಜ್ಞಾನವನ್ನ, ಗಣಿತದ ಕಲಿತಂತ ಜ್ಞಾನವನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಕ್ಕೆ ಇಂಥ ಮಕ್ಕಳ ಸಂತೆ ಕಾರ್ಯಕ್ರಮ ಅವರಿಗೆ ಅತ್ಯಂತ ಸೂಕ್ತ ಆಗ್ತದೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಜನರ ಜೊತೆಗೆ ಒಂದು ಬೆರೆಯತಕ್ಕಂಥ ಅವಕಾಶ, ವ್ಯಾಪಾರ ವ್ಯವಹಾರದ ಒಂದು ತಂತ್ರಗಾರಿಕೆಯನ್ನು ಕಲ್ಕೊಳ್ಳೋದಕ್ಕೆ, ಅದರ ಜೊತೆಗೆ ಹೇಗೆ ಒಂದು ಜನರ ಜೊತೆಗೆ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು ವ್ಯಾಪಾರವನ್ನು ನಿರಂತರವಾಗಿ ನಾವು ಬೆಳೆಸ್ಕೊಂಡು ಹೋಗೋದಕ್ಕಾಗ್ತದೆ. ಮಕ್ಕಳು ಗೊತ್ತಿಲ್ಲ ನಮಗೆ, ಮಕ್ಕಳಲ್ಲಿ ಮುಂದೆ ಒಬ್ಬ ಉದ್ಯಮಿಯೂ ಕೂಡ ಆಗುವಂತ ಸಾಧ್ಯತೆಗಳು ಇರ್ಬೋದು. ಎಲ್ಲಾ ಮಕ್ಕಳು ವಿದ್ಯೆಯನ್ನು ಕಲಿತೆ ದೊಡ್ಡ ದೊಡ್ಡ ಬೇರೆ ಬೇರೆ ಉದ್ಯೋಗವನ್ನ ಅವರು ಆರಿಸ್ಕೊಳ್ತಾರೆ ಅಂತಲ್ಲ. ಅವರಲ್ಲಿ ವ್ಯವಹಾರ ಜ್ಞಾನವನ್ನ ನಾವು ಬೆಳೆಸಿದಾಗ ಅವರ ಆಸಕ್ತಿ ಯಾವುದೇ ಕ್ಷೇತ್ರದಲ್ಲಿ ಸಹಿತ ಮುಂದುವರಿಬಹುದು, ಅವರವರ ಕ್ಷೇತ್ರದಲ್ಲಿ ಉತ್ತಮ ಸಾಧಕರಾಗಿ ಮಾಡಬಹುದು. ಸೊ ಅಂತ ಒಂದು ಸಂದರ್ಭಗಳಲ್ಲಿ ಈ ಮಕ್ಕಳ ಸಂತೆ ಏನಿದೆ, ಮಕ್ಕಳಲ್ಲಿ ಒಂದು ವ್ಯವಹಾರ ಜ್ಞಾನವನ್ನು ಬೆಳೆಸೋದ್ರ ಮೂಲಕ ಜೀವನ ಪಾಠವನ್ನು ಕಲಿಯೋದಕ್ಕೆ, ಜೊತೆಗೆ ಬದುಕನ್ನ ಎದುರಿಸುವ ಸಾಮರ್ಥ್ಯವನ್ನು ಗಳಿಸ್ಕೊಳ್ಳೋದಕ್ಕೆ ಇದು ಸಾಧ್ಯ ಆಗ್ತದೆ ನಾನು ಭಾವಿಸ್ತೇನೆ. ಹಾಗಾಗಿ ಈ ಒಂದು ಮಕ್ಕಳ ಸಂತೆ ಅತ್ಯಂತ ಯಶಸ್ವಿಯಾಗಲಿ ಅಂತೇಳಿ ನಾನು ಅತ್ಯಂತ ಪ್ರೀತಿಯಿಂದ ಹಾರೈಸ್ತೇನೆ. ನಮಸ್ಕಾರ. ಹೆಚ್ಚಿನ ಅಂಕಗಳನ್ನು ಗಳಿಸಿದರೂ ವ್ಯವಹಾರ ಜ್ಞಾನವಿಲ್ಲದೆ ವ್ಯಕ್ತಿಯ ಜೀವನದಲ್ಲಿ ಹಿನ್ನಡೆಯಾಗುವ ಸಾಧ್ಯತೆ ಇದೆ. ಇಂತಹ ಮನೋಭಾವವನ್ನು ಬದಲಿಸಲು ಶಾಲಾ ಶಿಕ್ಷಣ ಇಲಾಖೆ ಮಕ್ಕಳ ಸಂತೆ ಕಾರ್ಯಕ್ರಮಗಳನ್ನು ಆಯೋಜಿಸುತ್ತಿರುವುದು ಪ್ರಶಂಸನೀಯ ಎಂದು ಸಿಆರ್ಪಿ ಸುರೇಶ್ ಮುರುಡೇಶ್ವರ ಹೇಳಿದರು. 100 ಸಾಗರ 100 ದೇಗುಲ ದೇವ ಸಾಸಿರವಿದ್ದರೆ ಏನು ಸಾರ್ಥಕ, ಮನೆಯ ಮಕ್ಕಳೇ ಮಲಗಿ ನಿದ್ರಿಸ್ತಿದ್ದಾರೆ. ಹಾಗಾಗಿ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನ ಬರಬೇಕು. ಯಾಕಂದರೆ 99.999 ಪಡ್ಕೊಂಡು ಅವನಿಗೆ ವ್ಯವಹಾರ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಬದುಕಿನಲ್ಲಿ ಅವನು ಫೇಲ್ ಆಗ್ತಾನೆ. ಹಾಗಾಗಿ ಅದನ್ನು ಹೋಗಲಾಡಿಸುವ ನಿಟ್ಟಿನತ್ತ ಇಲಾಖೆ ಭಾಳ ಮುತುವರ್ಜಿಯಿಂದ ಮಕ್ಕಳ ಸಂತೆ ಕಾರ್ಯಕ್ರಮವನ್ನು ಆಯೋಜಿಸಿ ಆ ಮೂಲಕ ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಮಾಡ್ತಾ ಇರುವುದು ಭಾಳ ಪ್ರಶಂಸನೀಯವಾದಂಥ, ಇಲಾಖೆಯೂ ಕೂಡ ಭಾಳ ಹೊಗಳುವಂಥ ಕಾರ್ಯಕ್ರಮ ಇದಾಗಿದೆ. ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ವೆಂಕಟೇಶ್ ನಾಯ್ಕ್ ಮಾತನಾಡಿ, ಸುಮಾರು 30ರಿಂದ 40 ವರ್ಷಗಳ ಕಾಲ ಪೇಂಟ್ ಕಾಣದಿದ್ದ ಶಾಲೆಗೆ ಅಭಿವೃದ್ಧಿ ಸಮಿತಿ ಹಾಗೂ ಹಳೆ ವಿದ್ಯಾರ್ಥಿಗಳ ಸಹಕಾರದಿಂದ ಪೇಂಟಿಂಗ್ ಕಾರ್ಯ ಕೈಗೆತ್ತಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಅಲ್ಲದೆ ಶಾಲೆಯ ಎದುರುಗಡೆಯ ಕಮಾನು ನಿರ್ಮಾಣವನ್ನು ಮುರುಡೇಶ್ವರದ ಶಿಲ್ಪಿ ಗಣೇಶ್ ನಾಯ್ಕ್ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿಕೊಡಲಿದ್ದಾರೆ ಎಂದು ಹೇಳಿದರು. ಸುಮಾರು 30ರಿಂದ 40 ವರ್ಷದಿಂದ ನಮ್ಮ ಶಾಲೆಗೆ ಪೇಂಟ್ ಕಾಣದೇ ಇದ್ದಂತ ವ್ಯವಸ್ಥೆಯಲ್ಲಿ ಇದ್ದದನ್ನ ನಾವು ಈ ವರ್ಷ ನಮ್ಮ ಎಲ್ಲ ಹಳೆ ವಿದ್ಯಾರ್ಥಿಗಳು ಹಾಗೂ ನಮ್ಮ SDM ಸರು ಎಲ್ಲರೂ ಸೇರಿ ಪೇಂಟ್ ಮಾಡುವಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈಗಾಗಲೇ ಒಂದು ಶಾಲೆಗೆ ಇಲ್ಲಿ ಎದುರಿಗೆ ಮಾಡಿದ್ದೇವೆ. ಅದರಲ್ಲೂ ನಮ್ಮ ಎಲ್ಲ SDM ಸರು ಎಲ್ಲರೂ ತಿಳಿಸಿದ ಹಾಗೆ ನಮ್ಮ ಕನ್ನಡದ ಬಾವುಟದ ಕಲರ್ನೇ ಪೇಂಟ್ ಮಾಡುವ ಅನ್ನುವಂಥದ್ದನ್ನ ಎಲ್ಲ ಹೇಳೋದ್ರಿಂದ ಈಗ ಹಳದಿ ಮತ್ತು ಕೆಂಪನ್ನ ನಾವು ಮಾಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಗೆ ಎದುರುಗಡೆ ನಮ್ಮ ಶಾಲೆ ಎದುರುಗಡೆ ಸರಸ್ವತಿ ಮೂರ್ತಿ ಇರುವಂತದ್ದನ್ನ ಒಂದು ಕಮಾನನ್ನ ನಮ್ಮ ಗಣೇಶ್ ನಾಯ್ಕ್ ಅಂತ ಮುರುಡೇಶ್ವರದವರು ಶಿಲ್ಪಿಗಳು ನಾನು ಮಾಡ್ಕೊಡ್ತೇನೆ ಅಂತ ಹೇಳಿ ಬಂದಿದ್ದಾರೆ. ಸುಮಾರು 1ರಿಂದ 1.5 ಲಕ್ಷ ಖರ್ಚಾಗ್ತದೆ. ಅದನ್ನ ತಾನು ಸ್ವಂತ ಇದರಿಂದ ಮಾಡ್ಕೊಡ್ತೇನೆ ಅಂತ ಹೇಳಿದ್ದಾರೆ. ಹಿರಿಯರಾದ MR ನಾಯ್ಕ್ ಮಾತನಾಡಿ, ಶಿಕ್ಷಕರು ಮಕ್ಕಳಲ್ಲಿ ನೈತಿಕ ಮೌಲ್ಯಗಳನ್ನು ತುಂಬುವ ಜವಾಬ್ದಾರಿ ಹೊಂದಿದ್ದಾರೆ ಎಂದರು. ನಾನು 2 ಶಬ್ದ ಹೇಳಿದ್ದಾರೆ. ಒಂದು ಇನ್ಸಿಡೆಂಟ್ ಹೇಳ್ತೇನೆ, ಒಂದು ಘಟನೆ. ಅಮೆರಿಕದಲ್ಲಿ ನನ್ನ ಮನೆಯಿಂದ ನನ್ನ ಮಗನನ್ನು ಶಾಲೆ ಕಳಿಸಬೇಕು ಅಂತೇಳಿ ನಾನು ಹೊರಗೆ ಬರ್ತಾ ಇದ್ದೆ. ಅಲ್ಲಿ
$20 4 ನೋಟ್ ಬಿದ್ದಿತ್ತು. 4 ನೋಟ್ ಅಂದ್ರೆ $80 ಆಯ್ತು. $80 ಅಂದ್ರೆ 800 ರೂಪಾಯಿ. ಆ 800 ರೂಪಾಯಿಯನ್ನ 8,000 ರೂಪಾಯಿ ಆಯ್ತು. ನಾನು ನೋಡಿದೆ, ಲಕ್ಷ್ಮಿ ಕೆಳಗಿದ್ದಾಳೆ, ಯಾಕೆ ಸುಮ್ಮನೆ ಮಣ್ಣಲ್ಲಿ ಇರ್ಬೇಕಂತ ಹುಗೂರ್ ಬಗ್ದೆ. ಈಗ ಬಗ್ದಾಗ ನನ್ನ ಮೊಮ್ಮಗ, ಅಜ್ಜ ಡೋಂಟ್ ಟಚ್ ಇಟ್, ಇಟ್ ಈಸ್ ನಾಟ್ ಯುವರ್ ಪ್ರಾಪರ್ಟಿ, ಯು ಆರ್ ನಾಟ್ ಸಪೋಸ್ ಟು ಟಚ್ ಇಟ್, ನೀ ಮುಟ್ಬೇಡ, ಅದು ನಿಂದಲ್ಲ, ಅದು ಯಾರ್ದೋ ಬೇರೆಯವ್ರದ್ದು, ನಿನಗೆ ಅಧಿಕಾರವೇ ಇಲ್ಲ ಅಂತ ಹೇಳ್ಬಿಟ್ಟ. ನನಗೆ ಮುಸುಳ ಮೇಲೆ ಹೊಡೆದಂಗಾಯ್ತು. ಇದನ್ನ ಅವನ ತಾಯಿ ಹೇಳಿರ್ಲಿಕ್ಕಿಲ್ಲ, ಅಪ್ಪನೂ ಹೇಳಿರ್ಲಿಕ್ಕಿಲ್ಲ. ಅಪ್ಪ ಅಮ್ಮ ಇಬ್ರು ಲಕ್ಷ್ಮಿಗೆ ಪೂಜೆ ಮಾಡುವಂತ ಅಜ್ಜನ ಹಂಗೆ ಅಥವಾ ತಂದೆ ಹಂಗೆ. ಇದನ್ನ ಆ ಶಾಲೆಯಲ್ಲಿ ಮಕ್ಕಳಿಗೆ ಹೇಳಿದ್ದಾರೆ, ಯಾವುದೇ ಇನ್ನೊಬ್ಬರ ಪ್ರಾಪರ್ಟಿ ಕೆಳಗಡೆ ಬಿದ್ದರೆ ಅದನ್ನು ಮುಟ್ಟಬಾರದು. ಇದನ್ನ ನಾನು ನಿಮ್ಮೆಲ್ಲ ಶಿಕ್ಷಕರಿಗೆ ಹೇಳ್ತೇನೆ, ನಿಮ್ಮ ಮಕ್ಕಳಿಗೆ ಇದು ಒಂದು ಶಿಕ್ಷಣವನ್ನು ಕೊಟ್ಟು ಅವರದನ್ನು ಪರಿಪಾಲಿಸಿದ್ರೆ ನೀವು ಧನ್ಯರಾಗ್ತೀರಿ. ಮಕ್ಕಳ ಸಂತೆಯಲ್ಲಿ ವಿದ್ಯಾರ್ಥಿಗಳು ತಮ್ಮ ಪಾಲಕರ ಸಹಕಾರದೊಂದಿಗೆ ತರಕಾರಿ, ಹಣ್ಣುಗಳು, ಮನೆಯಲ್ಲಿ ತಯಾರಿಸಿದ ಸಿಹಿ ತಿಂಡಿಗಳು, ಜ್ಯೂಸ್, ಒಣಮೀನು ಸೇರಿದಂತೆ ವಿವಿಧ ಆಹಾರ ವಸ್ತುಗಳನ್ನು ಮಾರಾಟ ಮಾಡಿದರು. ಮಾರಾಟದಿಂದ ಬಂದ ಲಾಭವನ್ನು ಲೆಕ್ಕ ಹಾಕಿ ಸಂಭ್ರಮಿಸಿದರು. ವಿಶೇಷವಾಗಿ ಹಾಸ್ಟೆಲ್ನಲ್ಲಿದ್ದುಕೊಂಡು ಶಾಲೆಗೆ ಬರುವ ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳು ಮನೆಯಲ್ಲಿ ತಯಾರಿಸಿದ ಪುಟ್ಟ ಪುಟ್ಟ ಹೋಳಿಗೆಗಳು ಮತ್ತು ಸಿಹಿ ತಿಂಡಿಗಳು ಜನರ ಗಮನ ಸೆಳೆದವು. ಕಾರ್ಯಕ್ರಮದಲ್ಲಿ ಶಾಲಾ ಮುಖ್ಯ ಶಿಕ್ಷಕಿ ಲಕ್ಷ್ಮೀ ಶೆಟ್ಟಿ, ಸಿಆರ್ಪಿ ಗೋಪಾಲ್ ನಾಯ್ಕ್, ಶ್ರೀಧರ್ ನಾಯ್ಕ್ ಆಸರಕೇರಿ, ಶ್ರೀಧರ್ ನಾಯ್ಕ್ ಹಾಗೂ ಶಾಲಾ ಶಿಕ್ಷಕ ವೃಂದದವರು ಹಾಜರಿದ್ದರು.